2001 ಶಿವರಾತ್ರಿ ದಿನ ಹರದನಹಳ್ಳಿ ದೇವಾಲಯಕ್ಕೆ ಇವರು ಪೂಜೆ ಸಲ್ಲಿಸೋಕೆ ಹೋಗಿದ್ರು. ಆ ಒಂದು ಪೂಜೆ ಸಲ್ಲಿಸ ವೇಳೆಯಲ್ಲಿಯೇ ಚೆನ್ನಮ್ಮ ಅವರ ಮೇಲೆ ಆಸಿಡ್ ದಾಳಿ ಆಗಿತ್ತು. ಚೆನ್ನಮ್ಮರ ಮೇಲೆ ನಡೆದಂತಹ ಈ ಆಸಿಡ್ ದಾಳಿ ಏನಿದೆ ಇಡೀ ದೇಶವನ್ನೇ ಬೆಚ್ಚಿ ಬೆಳೆಸಿತ್ತು. ಮೈದುನ ಬಸವೇಗೌಡರ ಪುತ್ರ ಪೂಜೆಯ ನೆಪದಲ್ಲಿ ಆಸಿಡ್ ಅನ್ನ ಎರಚಿದ್ರು. ಚೆನ್ನಮ್ಮ ಅವರ ತಲೆ, ಮುಖ ಮತ್ತು ದೇಹದ ಹಲವು ಭಾಗಗಳಿಗೆ ಗಂಭೀರ ಗಾಯ ಆಗಿತ್ತು. ಆಮೇಲೆ ಭವಾನಿ ರೇವಣ್ಣ ಅವ್ರಿಗೂ ಕೂಡ ಒಂದು ಸಮಯದಲ್ಲಿ ಕೈಗೆ ಆಸಿಡ್ ಕೂಡ ಬಿದ್ದು ಗಾಯ ಆಗಿತ್ತು. ಚಿಕಿತ್ಸೆ ಬಳಿಕವೂ ಕೂಡ ಚೆನ್ನಮ್ಮ ಅವರ ಮುಖದಲ್ಲಿ ಗಾಯದ ಗುರುತು ಕೂಡ ಉಳಿದಿತ್ತು. ಕುಟುಂಬ ಮೌಲ್ಯಗಳ ಪ್ರತೀಕವಾಗಿದ್ದ ಚೆನ್ನಮ್ಮ ಸಹನೆ, ಸರಳತೆಯ ಅವರ ಬದುಕು ಬೇರೆಯವರಿಗೂ ಕೂಡ ಆದರ್ಶ ಅಂತಲೇ ಹೇಳ್ಬೋದು. TV5 ಜೊತೆ ಇದೀಗ ರಾಮಲಿಂಗಾರೆಡ್ಡಿ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್, ಇವತ್ತು ಚೆನ್ನಮ್ಮ ಅವರು ನಿಧನರಾಗಿದ್ದಾರೆ. ಇಡೀ ಒಂದು ಮಾಜಿ ಪ್ರಧಾನಿಯಾಗಿದ್ರು ದೇವೇಗೌಡ ಅವರು, ಕುಟುಂಬಕ್ಕೆ ಶಕ್ತಿಯಾಗಿ ಮೌನದೇವತೆಯಾಗಿ ಅವರು ನಿಂತಿದ್ರು. ನಿಮ್ಮ ಜೊತೆನೂ ಅವರ ಒಡನಾಟ ಹೇಗಿತ್ತು? ನೀವು ನೋಡಿದ ರೀತಿ ಹೇಗಿತ್ತು ಚೆನ್ನಮ್ಮ ಅವರನ್ನ? ನಮ್ಮ ಹಿರಿಯ ರಾಜಕಾರಣಿಗಳು, ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿ ಆದಂತವರು, ಅವರ ಶ್ರೀಮತಿಯವರು ವಯೋಸಹಜ ಕಾಯಿಲೆಯಿಂದ ತೀರೋಗಿದ್ದಾರೆ. ಮತ್ತೆ ಅವರು ಕೂಡ ದೇವೇಗೌಡರು ಒಂದು ಪ್ರಧಾನಿ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಅವರ ಪಾಲು ಕೂಡ ಇರುತ್ತೆ. ಅದರಲ್ಲಿ ಅವರ ಶ್ರೇಯಸ್ಸು ಅವ್ರದ್ದು ಕೂಡ ಬೆಂಬಲ ಇದ್ದೇ ಇರುತ್ತೆ. ಮತ್ತೆ ಅದೇ ರೀತಿ ಅವರ ಕುಟುಂಬ ನಿರ್ವಹಣೆ, ಮತ್ತೆ ದೇವೇಗೌಡರು ಮತ್ತೆ ಅವರ ಮಕ್ಕಳ ಒಂದು ಸಹಜವಾಗಿ ಅವರ ಬೆಳವಣಿಗೆಗೆ ಇವರು ಎಲ್ಲ ಕೂಡ ಕಾರಣಕರ್ತರಾಗಿರ್ತಾರೆ ಅಂತ ಅವರು ತೀರೋಗಿದ್ದಾರೆ. ಮತ್ತೆ ವಿಶೇಷವಾಗಿ ಅವರ ಕುಟುಂಬದವರಿಗೆ ಆ ದುಃಖವನ್ನು ಭರಿಸುವಂತ ಶಕ್ತಿ ಕೊಡ್ಲಿ ಅಂತ ಹೇಳ್ತೇನೆ. ನಾನು ಕೂಡ ಅವ್ರ ಮನೆಗೆ ಹೋದಂತ ಸಂದರ್ಭದಲ್ಲಿ ಒಂದು 5-6 ಬಾರಿ ಅವ್ರನ್ನ ಭೇಟಿ ಮಾಡಿ ಮಾತಾಡಿಸಿದ್ದೆ. ಎಸ್ ಸರ್. ಆಮೇಲೆ ಇವತ್ತಿನ ದಿನಗಳಲ್ಲಿ ನೀವು ಕೂಡ ನೋಡಿರ್ಬೋದು, ರಾಜಕೀಯ ನಾಯಕರ ಕುಟುಂಬದವರು ಸಣ್ಣ ಒಂದು ಅಧಿಕಾರವನ್ನ ಪಡೆದರೂ ಕೂಡ ಬಹಳಷ್ಟು ಪ್ರಚಾರವನ್ನು ಬಯಸ್ತಾರೆ, ಆಮೇಲೆ ವೈಭೋಗದ ಜೀವನವನ್ನ ಬಯಸ್ತಾರೆ. ಬಟ್ ಪ್ರಧಾನಿ ಆಗಿದ್ರು ಅವರು ಒಂದು ಸರಳ ರೀತಿಯಲ್ಲೇ ಇದ್ರು. ಅವರ ಸರಳತೆಯ ಬಗ್ಗೆ ಏನ್ ಹೇಳ್ತೀರಿ ಸರ್ ನೀವು? ಸರಳತೆಗೆ ಅದರಲ್ಲೇ ಎರಡನೇ ಮಾತೇ ಇಲ್ವಲ್ಲ. ಹಾ ಸರ್. ಸರಳ ಜೀವನ ನಡೆಸ್ತಾ ಇದ್ರು, ಅದರಲ್ಲಿ ಎರಡನೇ ಮಾತಿಲ್ಲ. ಎಲ್ಲರೂ ಅದನ್ನ ಅನುಸರಿಸಬೇಕು. ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸರ್, TV5 ಜೊತೆ ಮಾತನಾಡಿದ್ದಕ್ಕೆ. ಎಸ್, ರಾಮಲಿಂಗಾರೆಡ್ಡಿ ಅವರು ಕೂಡ ಮಾತನಾಡಿದರು. ಅವರು ಕೂಡ ಅದೇ ಹೇಳಿದರು, ಸರಳವಾಗಿದ್ದರು, ಆಮೇಲೆ ಬಹಳಷ್ಟು ಆದರ್ಶವಾಗಿದ್ದರು. ಅವರನ್ನು ಕಳ್ಕೊಂಡು ಇವತ್ತು ನಾವು ಕೂಡ ಕಂಪನಿಯನ್ನು ಮಿಡಿತಾ ಇದ್ದೇವೆ, ನಾವು ಕೂಡ ಅವರ ನಿವಾಸಕ್ಕೆ ಹೋಗಿ ಬರ್ತೇವೆ ಅಂತ ಹೇಳಿದರು. ಸೊ ಇವತ್ತು ನಿಜವಾಗಲೂ ಬಹಳಷ್ಟು ಕಂಪನಿ ಮಿಡಿತಾ ಇದ್ದಾರೆ ಜನರು, ಮೇನಾಗಿ ಕಾರ್ಯಕರ್ತರು, JDS ಕಾರ್ಯಕರ್ತರಿಗೆ ಎಲ್ಲರೂ ಕೂಡ ಹತ್ತಿರವಾಗಿ ನೋಡಿದಂಥವರು ಚೆನ್ನಮ್ಮ ಅವರನ್ನು. ಇದೀಗ ಅವರು ಹಿರಿಯ ಶಾಸಕರಾಗಿದ್ದಾರೆ, ಸಂಸದರಾಗಿದ್ದಾರೆ. ಬಟ್ ಅವರ ಚಿಕ್ಕ ವಯಸ್ಸಿನಲ್ಲಿ ಇನ್ನೇನು ನಾವು ರಾಜಕಾರಣಕ್ಕೆ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿದ್ದಾಗ ಅವರಿಗೆ ಬೆನ್ನು ತಟ್ಟಿ ಹುರಿದುಂಬಿಸಿದ್ದಾರೆ. ಆಮೇಲೆ ಇವರ ಪೂಜೆ ಪುನಸ್ಕಾರಗಳನ್ನು ನೋಡಿಕೊಂಡು, ಇವರ ಕೈತುತ್ತನ್ನು ಪಡೆದುಕೊಂಡು, ಇವರ ಊಟವನ್ನು ಸವಿದುಕೊಂಡು ಅನೇಕ ನಾಯಕರು ಕರ್ನಾಟಕದಲ್ಲಿ ಬೆಳೆದಿದ್ದಾರೆ. ಇವರು ಅವರ ಕುಟುಂಬಕ್ಕೆ ಒಂದು ಶಕ್ತಿಯಾಗಿದ್ದರು. ಆಮೇಲೆ ಯೋಚನೆ ಮಾಡಬೇಕು ನಾವು ಕೂಡ, ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಒಂದು ಸಣ್ಣ ಹಳ್ಳಿಯಿಂದ ಆರಂಭವಾದಂತಹ ಬದುಕು ಇದು. ಮಣ್ಣಿನ ಮಗನಾಗಿ ಪ್ರಧಾನಿಯಾಗಿ ಅವರು ಸೇವೆಯನ್ನು ಸಲ್ಲಿಸಿದರು. ಬಟ್ ಅವರಿಗೆ ಬಹಳಷ್ಟು ಶಕ್ತಿಯಾಗಿ ನಿಂತಿದ್ರು. ಆಮೇಲೆ ಹಿರಿಯ ನಾಯಕರಾದಂತಹ HD ದೇವೇಗೌಡರು ಅವರು ಕೂಡ ತಮಗೀಗಾಗಲೇ ವಯಸ್ಸಾಗಿದ್ದರೂ ಕೂಡ ದೇಶ ಮತ್ತು ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದಾರೆ. ಗೌಡ್ರಿಗೆ ಈ ವಯಸ್ಸಿನಲ್ಲಿ 72 ವರ್ಷಗಳ ದಾಂಪತ್ಯದ ಜೊತೆಗಾರರಾಗಿ ಇರೋದು ಅವ್ರಿಗೂ ಕೂಡ ಒಂದು ಸಣ್ಣ ಆಘಾತ ಅಲ್ಲ. ಅವ್ರನ್ನ ಕಳೆದುಕೊಳ್ಳೋದು, ರಾಜಕೀಯದ ಸಕಲ ಜಂಜಾಟಗಳ ನಡುವೆಯೂ ಕೂಡ ಗೌಡರ ಆರೋಗ್ಯವನ್ನ ಮಗುವಿನಂತೆ ನೋಡಿಕೊಳ್ತಾ ಇತ್ತು ಈ ಜೀವ. ಈ ಇಡೀ ವಯಸ್ಸಿನಲ್ಲಿ ಎದುರಾಗಿರುವ ಈ ಅತಿ ದೊಡ್ಡ ವೈಯಕ್ತಿಕ ನಷ್ಟವನ್ನ ಬಹಳಷ್ಟು ಆಗಿದೆ ಅವರಿಗೆ. ಬಹಳಷ್ಟು ಕಠಿಣ ಸಮಯಗಳನ್ನು ಅನುಭವಿಸಿದ್ದಾರೆ. ಎಮರ್ಜೆನ್ಸಿ ಸಮಯದಲ್ಲಿ ಗೌಡರು ಜೈಲಿಗೆ ಹೋಗಿದಾಗ, ಪಕ್ಷವನ್ನು ಕಟ್ಟೋದಕ್ಕೆ ಪ್ರವಾಸವನ್ನು ಮಾಡೋವಾಗ ಮಕ್ಕಳನ್ನು ಬೆಳೆಸಿದ್ದು, ಮಕ್ಕಳಿಗೆ ವಿದ್ಯೆ ಬುದ್ಧಿಯನ್ನು ಕಲಿಸಿದ್ದು, ಅವರ ಜೊತೆಗೆ ಬೆನ್ನೆಲುಬಾಗಿ ನಿಂತಿದ್ದು, ಆಮೇಲೆ ಇಡೀ ಒಂದು ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ನಿರ್ವಹಣೆ ಮಾಡಿದ್ದು ಚೆನ್ನಮ್ಮ ಅಂತ ಬಹಳಷ್ಟು ಬಾರಿ ದೇವೇಗೌಡರು ಕೂಡ ಹೇಳಿದರು.